ಸುಮ್ಮನೆ ನಮ್ಮ ಶಾಸಕರಾದಂತಹ ಬೈತಿ ಬಸವರಾಜ್ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಇವತ್ತು ಮಾಡಿ ಈ ಕಾಂಗ್ರೆಸ್ ಸರ್ಕಾರದವರು ಎಲ್ಲ ಸೇರಿ ಎಲ್ಲ ಕುಮ್ಮಕ್ಕಿನಿಂದ ಇವತ್ತು ಪೊಲೀಸ್ ಅವ್ರನ್ನ ಒಂದು ಕೈಗೊಂಬೆ ತರ ಮಾಡಿಕೊಂಡು ಇವತ್ತು ನಮ್ಮ ಬೈತಿ ಬಸವರಾಜ್ ಅವರು ಜನಪ್ರಿಯ ಶಾಸಕರು, ನಮ್ಮ ಕೇರಳ ವಿಧಾನಸಭಾ ಕ್ಷೇತ್ರದ 4 ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಅವ್ರ ಜೀವನದ ಒಂದು ಕಪ್ಪು ಚುಕ್ಕೆ ಇಲ್ದಿರಂತ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿನ ಇವತ್ತು ಯಾವುದೋ ಒಂದು ಅದೆಲ್ಲ ಒಂದು ಬೇರೆ ಕ್ಷೇತ್ರದಲ್ಲಿ ಆಗಿರೋಂಥ ಒಂದು ಮರಳು ಕೇಸ್ನಲ್ಲಿ ಏಪಯಾಗಿ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನೋಡಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ, ಮಾತಾಡ್ತಿರ್ತಾರೆ, ಬಂದಿರ್ತಾರೆ, ಬರ್ತಾರೆ, ಫಿಕ್ಸ್ ಮಾಡಿರ್ತಾರೆ, ಹೋಗಿರ್ತಾರೆ. ಜೊತೆಗಿದ್ದ ಕಾರಣಕ್ಕೆ ಅವರು ಅವ್ರ ಜೊತೆ ನರನಾಟ ಇದೆ, ಅವ್ರ ಜೊತೆ ಸ್ನೇಹ ಇದೆ ಅಂತೇಳಿ ಇಲ್ಲ ಸಲ್ಲದ ಕಾರಣ ಅವ್ರನ್ನ ಏಪಯಾಗಿ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಕಾನೂನು ರೀತಿ ಹೋರಾಟ ಮಾಡಿ 100% ಬಸವರಾಜ ಅವ್ರಿಗೆ ಜಯ ಆಗುತ್ತೆ. ನಾನು ಯಾರೇ ಒಂದು ಅವರು ತಪ್ಪಿಲ್ಲ ತಪ್ಪೋಗಿ ಅವರು ಹೆಮ್ಮೆಯ ಹೋರಾಟ ಪಡ್ತಾರೆ ಅಂತ ಸಂದರ್ಭ ತಿಳಿಸ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ವಾರ್ಡಿನ ದೇವಸ್ಥಾನ ವಾರ್ಡಿನ ನಮ್ಮ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಕವಿತಾ ಅವರ ನನ್ನ ಸಹೋದರಿ ಅವರೆಲ್ಲ ತಂಡದೊಂದಿಗೆ ಎಲ್ಲ ಮಹಿಳಾ ನಮ್ಮ ಮುಖಂಡರುಗಳೆಲ್ಲ ಒಂದಿಗೆ ಇವತ್ತು ಸೇರಿ ಗಣೇಶ ದೇವಸ್ಥಾನದ ಒಂದು ಪೂಜೆ ಇಟ್ಕೊಳ್ಳೋಣ, ಇವತ್ತು ಮಾಡ್ತಾ ಇದ್ದೀರೋಣ. ನಮ್ಮ ಬಸವರಾಜನ ಒಳ್ಳೆಯದಾಗಲಿ ಅಂತ ಒಂದು ಪೂಜೆ ಇಟ್ಕೊಂಡಿದ್ದೀರೋಣ. ತಾವು ಬರಬೇಕು ಅಂತ ಕೇಳ್ಕೊಂಡವ್ರ ಕುಂಬೂರಿನಿಂದ ಬಂದಿದ್ದೀನಿ. ಅವರ ಆಶೀರ್ವಾದ, ಕೇರಳ ಜನರ ಆಶೀರ್ವಾದ ಯಾವತ್ತೂ ಬೈತಿ ಬಸವರಾಜನವ್ರ ಮೇಲೆ ಇರುತ್ತೆ. ಇಂಥ ಎಷ್ಟೇ ಅವರು ಕೇಡು ಮಾಡಿದ್ರು ಬಸವರಾಜನವ್ರಿಗೆ ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸಂದರ್ಭ ತಿಳಿಸ್ತಾ ಇದ್ದೀನಿ. ಯಾರೋ ಒಂದು 3 ಜನ ಸೇರ್ಕೊಂಡು ಸುಮ್ಮನೆ ಟಿವಿ ಮುಂದೆ ಬೈಕ್ ಮಾಡೋದಲ್ಲ ಸ್ವಾಮಿ. ಲಕ್ಷಾಂತರ ಜನ ಬೈತಿ ಬಸವರಾಜನವರಿದ್ದಾರೆ. ಇದ್ದ ಕಾರಣಕ್ಕೋಸ್ಕರನೇ ಸತತ 4 ಬಾರಿ ಅವ್ರು ಗೆದ್ಕೊಂಡು ಬಂದಿರೋದು. ಯಾರಾದ್ರೂ ಏನೇನೋ ಒಂದು ಹೂವು ಹೇಳ್ಬೋದು, ಅದಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಒಂದು ತೀರ್ಪು ಕೊಡ್ತಾರೆ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.